ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಣ್ಣೆ ಕಾಯಿಸ್ತಾ ಇದ್ದೀನಿ. ಬೆಣ್ಣೆ ನೆನ್ನೆ ಮಾಡಿಟ್ಟಿದ್ದೆ ಫ್ರಿಜ್ಜಲ್ಲಿ. ಮೊದಲೇ ಅವತ್ತಿನ ದಿವಸನೇ ಕಾಯಿಸ್ಬೋದು, ಬಟ್ ತುಂಬ ಲೇಟ್ ಆಗುತ್ತೆ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ. ಒನ್ ಡೇ ಫ್ರಿಜ್ಜಲ್ಲಿ ಇಟ್ಟು ಕಾಯಿಸಿದ್ದೀವಿ ಅಂತಂದರೆ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಹೋಗಿರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಕಾಯುತ್ತೆ. ಇದು ನೋಡಿ, ಒಂದು 4 ಇಲಿ ಕರಿಬೇವು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕೋದ್ರಿಂದ ತುಂಬ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ ಹಚ್ಕೊಳ್ಳೋಣ. ಅವತ್ತಿನ ದಿವಸನೇ ಕಾಯ್ಸೋಕ್ಕೆ ಹೋಗಬೇಡಿ ಮಾಡಿದರೂ ಕೂಡ, ಯಾಕಂದರೆ ಅದು ತುಂಬ ನೀರಿನ ಅಂಶ ಇರೋದ್ರಿಂದ ತುಂಬ ಸಿಡಿಯುತ್ತೆ ಎಲ್ಲ ಕಡೆ, ಬೇಗ ಆಗೋದೇ ಇಲ್ಲ ಕೆಲಸ. ಒಂದು ಸ್ಪೂನಿಂದ ಸ್ವಲ್ಪ ಈ ಥರ ಸ್ಪೂನ್ ಇಟ್ಬಿಟ್ರೆ ಉಕ್ಕೋದು ಇಲ್ಲ. ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಕರ್ಗೋಕ್ಕೆ. ಮನೆಯಲ್ಲೇ ಮಾಡಿಕೊಂಡ್ರೆ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತರೋದು ಕಲಬೆರಕೆ ಅದು ಇದು ಅಂತ ಒಳ್ಳೆಯದಲ್ವೇ ಎಲ್ಲ ಆರೋಗ್ಯಕ್ಕೆ. ಅದಕ್ಕೆ ನಾನು ಮನೆಯಲ್ಲೇ ಮಾಡ್ತಿರ್ತೀನಿ. ಕೆನೆ ಎಲ್ಲ ತೆಗೆದಿಟ್ಬಿಟ್ಟು ತುಂಬ ಗಮ್ಮಂತ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಆಹಾರಕ್ಕೆ ನಾವು ಹಾಕ್ಕೊಂಡು ಊಟ ಮಾಡಿದ್ರೂ ಕೂಡ ತುಂಬ ತುಂಬ ಚೆನ್ನಾಗಿರ್ತದೆ. ಇವಾಗೆಲ್ಲ ಐಸೆಲ್ಲ ಕರಗ್ತಿವಾಗ ಇದೊಂದು 10 ನಿಮಿಷ ಸಣ್ಣ ಉರಿನಲ್ಲಿ ಈ ಥರ ಕೈಯಾಡಿಸಿ. ಉಪ್ಪು ಬರಲ್ಲ ಸ್ಪೂನ್ ಇಟ್ಟರೆ. ಫಸ್ಟ್ ಡೇ ಕಾಯಿಸಿದಾಗ ಕಂಟ್ರೋಲೇ ಆಗಲ್ಲ, ಉಪ್ಪು ಬಿಡುತ್ತೆ. ಸೆಕೆಂಡ್ ಒಂದು ಡೇ ಫ್ರಿಜ್ಜಲ್ಲಿ ಇಟ್ಟು ಕಾಯಿಸಿದ್ರೆ ಏನೇನು ಉಕ್ಕಲ್ಲ, ಆರಾಮಾಗಿ ಇದೇ ಥರ ತುಪ್ಪ ಆಗುತ್ತೆ ಅದು. ನೋಡಿ, ಇದೆಲ್ಲ ಇವಾಗ ಆಗ್ತಾಯಿದೆ ತುಪ್ಪ. ನೋಡಿ ಎಷ್ಟು ಈಸಿಯಾಗಿ ಆಯಿತು, ಏನು ಉಪ್ಪು ಬರಲಿಲ್ಲ, ಏನೂ ಇಲ್ಲ. ಆರಾಮಾಗಿ ನಮ್ಮ ಕೆಲಸ ಬೇರೆ ಈ ಥರ ಸಣ್ಣ ಉರಿನಲ್ಲಿ ಇಟ್ಬಿಟ್ರೆ ನಮಗೆ ಬೇರೆ ಕೆಲಸ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಬೇಯೋ ತನಕ ಫುಲ್ ಇದು ಸೌಂಡ್ ಬರೋ ನಿಲ್ಲೋ ತನಕ ಕಾಯಿಸ್ಕೋಬೇಕು ತುಪ್ಪ. ನೋಡಿ, ಇದೆಲ್ಲ ಹಸಿ ಹಸಿ ಇರುತ್ತಲ್ಲ, ಇದೆಲ್ಲ ಸುಡಬೇಕು. ಸುಟ್ಟ ಮೇಲೆ ತುಪ್ಪ ಚೆನ್ನಾಗಿ ಬರೋದು. ಅದು ಇದೆಲ್ಲ ಗಸಿ ಸುಡಬೇಕಿದು. ನೋಡಿ, ಗಮ್ಮಂತ ಇದೆ ತುಪ್ಪ. ಕರಿಬೇವು ಹಾಕಿರೋದ್ರಿಂದ ಕರಿಬೇವು ಹಾಕ್ಕೋಬೋದು, ಮೆಣಸು ಕೂಡ ಹಾಕ್ಕೋಬೋದು. ಒಂದು 2 ಮೆಣಸು ಪೀಸ್ ಹಾಕ್ಬೋದು. ಅದರಲ್ಲಿ ತುಂಬ ಚೆನ್ನಾಗಿ ಇರುತ್ತೆ. ಕರಿಬೇವಿಗೂ ಸೂಪರಾಗಿರುತ್ತೆ ತುಪ್ಪ. ಎಷ್ಟು ದಿವಸ ಇಟ್ಟರೂ ಹಾಳಾಗಲ್ಲ ಗಮಲು. ನೋಡಿ, ಇದು ಇವಾಗ ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸ್ಟವ್ ಬಿಸಿ ಇರೋದ್ರಿಂದ ಈಗೆಲ್ಲ ಕುದಿಯೋದು ಸ್ಟಾಪ್ ಆಗಿದೆ, ಶಬ್ದ ಎಲ್ಲ. ನೋಡಿ, ಇದೆಲ್ಲ ಆಫ್ ಮಾಡಿ ಆದಮೇಲೆ ಸ್ಟವ್ ಮೇಲೆ ಸ್ವಲ್ಪ ಹೊತ್ತು ಇಟ್ಟಿನಿ ನಾನು. ಇವಾಗ ಇದು ಎಲ್ಲ ಬುರ್ಗ ಎಲ್ಲ ಇದು ಆಗಿದೆ. ಈ ಸ್ವಲ್ಪ ಆರಾದ್ಮೇಲೆ ಡಬ್ಬಕ್ಕೆ ಹಾಕ್ತೀನಿ. ಇದ್ರ ಗಮಲು ನೋಡಿ, ಮನೆಯೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಅದು ಗಮಲಿನಿಂದ ನಮ್ಮ ಶ್ವಾಸಕೋಶ ಎಲ್ಲ ಓಪನ್ ಆಗುತ್ತಂತೆ, ನರಗಳದಲ್ಲೆಲ್ಲ. ಇದು ತುಪ್ಪದ ವಾಸನೆ ಹೋದರೆ ಇದೊಂಥರ ಆಯುರ್ವೇದದ ಸಂಬಂಧಪಟ್ಟಂಥದ್ದು ಇದು. ಅದಕ್ಕೆ ನೀವು ಕೂಡ ಮನೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹೋದ ಟೈಮ್ ಮಾಡಿಟ್ಟಿದ್ದೆ ನಾನು ಡಬ್ಬಕ್ಕೆ ಹಾಕಿ. ನಾನು ಯೂಸ್ ಮಾಡ್ಕೊಳ್ಳೋದು ಒಂದು ಬೇರೆ ಡಬ್ಬದ್ದೇ ಯೂಸ್ ಮಾಡ್ಕೊತಿರ್ತೀನಿ. ಇದು ಫ್ರೆಶಿಂದ ಹಾಗೆ ತುಂಬ ಡಬ್ಬ ತುಂಬವರೆಗೂ ಹಾಗೆ ಬಿಟ್ಟಿರ್ತೀನಿ ಇದನ್ನು. ಇವಾಗ ಇದರಲ್ಲೇ ಇದೊಂದು ಸ್ವಲ್ಪ ಸೋಸ್ತಾ ಇದ್ದೀನಿ. ನೋಡಿ, ಇವಾಗ ಗಮ್ ಅಂತ ಇದೆ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡಿ, ಚೆನ್ನಾಗಿ ನೋಡಿ, ಬಾಟಲಲ್ಲಿ ಕೂಡ ಹಾಕಿಡ್ಬೋದು, ಸ್ಟೀಲ್ ಡಬ್ಬದಲ್ಲಿ ಕೂಡ ಹಾಕಿಡ್ಬೋದು. ನೋಡಿ, ತೆಳಗಡೆ ಕೂಡ ಕರ್ಕೋತಾ ಇದೆ. ಇದು ಮೇಲೇ ಮುಚ್ಚಳ ಸ್ವಲ್ಪ ಮೇಲೆ ಇಟ್ಟು ಬಿಟ್ಬಿಟ್ಟಿರ್ತೀನಿ. ಆಮೇಲೆ ಮಧ್ಯಾಹ್ನ ಅಂದರೆ ಆಗಿರುತ್ತೆ, ಕೋಲ್ಡ್ ವೆದರ್ ಇರೋದ್ರಿಂದ ಟೈಟಾಗಿ ಮುಚ್ಚಿಟ್ಕೊಂಡ್ಬಿಡ್ಬೇಕು. ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಮಾಡಿ ನೋಡಿ. ನಮಸ್ಕಾರ.